ನೋಡಿ. ಇದೊಂದು 33 ಅಡಿ ಗೌರ್ಮೆಂಟ್ ನಕ್ಷೆ ರೋಡ್ ಇದು. ಹಿಂಗೆ ಮುಂದಕ್ಕೊಂದು ಅರ್ಧ ಕಿಲೋಮೀಟ್ರ್ ಹೋದರೆ ವಿಲೇಜ್ ಸಿಗುತ್ತೆ. ಇದ್ರ ಬ್ಯಾಕ್ ಸೈಡ್ ಇದೇ ರೋಡಲ್ಲಿ ಹೋದರೆ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಒಂದು SH ಮೇನ್ ರೋಡ್ ಸಿಗುತ್ತೆ. ಆ ಮೇನ್ ರೋಡಿಂದ ನಿಮಗೆ ಅರ್ಧ ಕಿಲೋಮೀಟ್ರು ಈ ಥರ ಮಣ್ಣು ರೋಡು. ಈ ಮಣ್ಣು ರೋಡ್ಗೆ ನೋಡಿ ಅಟ್ಯಾಚ್ ಆಗಿ ನೀವೇನು ನೋಡ್ತಾ ಇದ್ದೀರಿ, ಇದೊಂದು 14 ಕುಂಟೆ ಕೋಕೋನಟ್ ಫಾರ್ಮ್. ಇದು ಎಲ್ಲ ಫುಲ್ಲು ನೀರಾವರಿ ಜಾಗ. ಇದು ಫುಲ್ ಎಲ್ಲ ಡೆವಲಪ್ ಇರ್ತಕ್ಕಂಥ ತೋಟಗಳೇ. ನಿಮಗೆ ವಿಲೇಜಿಂದ ಒಂದು 1/4 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಬಸ್ ಸ್ಟಾಪಿಂದನೂ ಅರ್ಧ ಕಿಲೋಮೀಟ್ರು. ಆರಾಮಾಗಿ ಬಸ್ಸಲ್ಲಿ ಬಂದು ಬಸ್ ಇಳ್ಕೊಂಡು ವಾಕಬಲಲ್ಲಿ ಬಂದು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಮಣ್ಣೆಲ್ಲ ಕೆಂಪು ಮಣ್ಣು. ಇದರಲ್ಲಿ 3 ಲೈನ್ ತೆಂಗಿನ ಮರ ಬರ್ತವೆ. ಟೋಟಲ್ಲಾಗೆ ಒಂದು 29 ತೆಂಗಿನ ಮರ ಇವೆ. ಎಲ್ಲ ನೋಡಿ ಒಂಬಾಳೆ ಬಂದಿರತಕ್ಕಂಥ ಮರಗಳು. 5 ವರ್ಷ ಓಲ್ಡ್ ಮರ ಇವು. ಎಲ್ಲ ಒಂಬಾಳೆ ಸ್ಟಾರ್ಟ್ ಆಗವೆ ಇವಾಗ. ಜನರಲ್ ಪ್ರಾಪರ್ಟಿ ಇದು. ಸ್ಕೆಚ್ ಆಗಿದೆ, ಪೋಡೆಲ್ಲ ಆಗಿದೆ. ಡೈರೆಕ್ಟಾಗಿ ರಿಜಿಸ್ಟ್ರ್ ಮಾಡ್ಬೋದು. ಸಿಂಗಲ್ RTC ಬರ್ತದೆ. ರೆಕ್ಟ್ಯಾಂಗಲ್ ಪೀಸ್ ಇದೆ. ಚಿಕ್ಕದಾಗೆ ಒಳ್ಳೆ ತೋಟ ಕೇಳ್ತಾ ಇರುವಂಥವ್ರಿಗೆ ಇದೊಂದು ಸೂಟಬಲ್ ಆಗುವಂಥ ಜಮೀನು. ಕೆಂಪು ಮಣ್ಣಿದೆ ನೋಡಿ, ಒಳ್ಳೆ ಜಮೀನಿದು. ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳುವಂಥವ್ರಿಗೆ. ಇದು ಲೊಕೇಶನ್ ಬಂದು ನಿಮಗೆ ಹಲಗೂರು ಹೋಬಳಿ ಬರ್ತದೆ. ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ಸೇರಿರ್ತಕ್ಕಂಥ ಪ್ರಾಪರ್ಟಿ ಇದು. ಈ ಲೊಕೇಶನ್ಗೆ ಬೆಂಗಳೂರಿಂದ ಬರೋರಿಗೆ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಬರೋರಿಗೆ 65 ಕಿಲೋಮೀಟ್ರ್ ಆಗುತ್ತೆ. ಇದು ನಿಯರ್ ಬಂದು ನಿಮಗೆ ಹಲಗೂರು ಬರ್ತದೆ. ನೋಡಿ, ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಜೋಳ ಹಾಕೊಂಡು ಒಳ್ಳೆ ಡೆವಲಪ್ ಮಾಡವ್ರೆ. ನಿಮಗೆ ಗ್ರೌಂಡ್ ವಾಟ್ರ್ ತುಂಬ ಚೆನ್ನಾಗಿದೆ. ಕ್ಯಾನಲ್ ವಾಟ್ರ್ ಕೂಡ ಈ ಪ್ರಾಪರ್ಟಿಗೆ ಸಿಗುತ್ತೆ. ಕಾವೇರಿ ಕ್ಯಾನಲ್ ವಾಟ್ರ್ ಬರುತ್ತೆ ಇಲ್ಲಿ. ನೋಡಿ, ಎಲ್ಲ ಫಸ್ಲಿದೆ. ಮರಗಳಲ್ಲಿ ಫಸ್ಲು ಸ್ಟಾರ್ಟ್ ಆಗಿದೆ. ಇದೊಂದು ನಿಮಗೆ ಈಸ್ಟ್ ಫೇಸಿಂಗ್ ಬರ್ತದೆ.